ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ತನ್ನ ಜಯವನ್ನ ದಾಖಲು ಮಾಡ್ತಾ ಇದ್ದ ಹಾಗೆ ಒಕ್ಕಲಿಗ ನಾಯಕತ್ವದ ವಿಚಾರದಲ್ಲಿ ಬಿಗ್ಗೆಸ್ಟ್ ಕ್ಲೇಮ್ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಕಾಂಗ್ರೆಸ್ ನಾಯಕರು ತೀರಾ ಅಗ್ರೆಸಿವ್ ಆಗಿ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಸೊ ಡಿಕೆಶಿ ಯಾವಾಗ್ಲೂ ಒಕ್ಕಲಿಗ ನಾಯಕ ಆಗ್ಲೇ ಇಲ್ಲ, ಮುಂದೆಯೂ ಆಗಲ್ಲ. ಲೋಕಸಭೆಯಲ್ಲಿ ತಮ್ಮ ಸೋತಿಲ್ವಾ, ನಮ್ಮ ಅಭ್ಯರ್ಥಿ ತಗೊಂಡು ಹೋಗಿ ಗೆದ್ರೆ ಏನರ್ಥ ಅನ್ನೋದು ಆರ್ ಅಶೋಕ್ ಅವರು ಪ್ರಶ್ನೆ. ಅಶೋಕ್ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಹೌದಪ್ಪ ಅಶೋಕ್, ನನ್ನ ತಮ್ಮ ಸೋತಿದ್ದಾನೆ, ಆದ್ರೆ ಸೋಲಿನಿಂದ ಕೊಂಡಿಗಳು ಅಂದ್ರೆ ಸೋಲಿಸಿದಂತಹ ಕೊಂಡಿಗಳು ಒಂದೊಂದೇ ಕಳ್ಚಿಕೊಂಡಿದ್ದೇವಲ್ಲ, ಏನು ನನಗೆ ಡಿಚ್ಚಿ ಹೊಡಿತೀನಿ ಅಂತ ಬಂದಿದ್ಯಲ್ಲ, ಡೆಪಾಸಿಟ್ ಬಂತ ಅಂತ ಕೂಹಕು ಆಡಿದ್ದಾರೆ. ಆರ್ ಅಶೋಕ್ ಅವರ ಕನಕಪುರ ಸೋಲಿನ ಬಗ್ಗೆ ನೆನಪು ಮಾಡಿಕೊಡೋ ಕೆಲಸವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಮೂಲಕ ಮಾಡಿದ್ದಾರೆ. ಸೊ ಒಕ್ಕಲಿಗ ನಾಯಕತ್ವ ಅಥವಾ ಒಕ್ಕಲಿಗ ಸಮುದಾಯದ ಉತ್ತರಾಧಿಕಾರಿ ನಾನು ನೆಕ್ಸ್ಟ್ ಅಂತ ಬಿಂಬಿಸಿಕೊಳ್ಳೋದಕ್ಕೆ ನಾಯಕರು ಪ್ರಯತ್ನ ಪಡ್ತಾ ಇದ್ದಾರೆ. ಆ ಪ್ರಯತ್ನದ ಭಾಗವಾಗಿ ಈ ಮಾತಿನ ಮಲ್ಲಯುದ್ಧ ನಡೀತಾ ಇದೆ. ಅವೆಲ್ಲ ಸುಳ್ಳು. ಇಲ್ಲಾರು ಇಲ್ಲಿ ಹಣಬಲ, ಅಧಿಕಾರ ಬಲ ಮತ್ತು ಕ್ಯಾಂಡಿಡೇಟ್ ಇಲ್ದಿರ ನಮ್ಮ ಪಾರ್ಟಿಯಿಂದ ಕ್ಯಾಂಡಿಡೇಟ್ ತಗೊಂಡು, ಬಿ ಜೆ ಪಿಯಿಂದ ಕ್ಯಾಂಡಿಡೇಟ್ ತಗೊಂಡು ಒಕ್ಕಲಿಗ ನಾಯಕತ್ವ ಬಂದಿದೆ ಅಂದರೆ ಏನರ್ಥ? ನಿಮಗೆ ಒಕ್ಕಲಿಗ ನಾಯಕತ್ವ ಇದ್ದರೆ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಯಾಕೆ ಸೋತ್ರಿ ನೀವು? ನಿಮ್ಮ ತಮ್ಮನ ಗೆಲ್ಸೋಕ್ಕಾಗಿಲ್ಲ ನೀವು. ಒಕ್ಕಲಿಗರ ಬೆಲ್ಟು ಕನಕಪುರ ಲೋಕಸಭಾ ಕ್ಷೇತ್ರ ಒಕ್ಕಲಿಗರ ಬೆಲ್ಟ್, ಅದು ಪೂರ್ತಿ ಮೋರ್ ದೆನ್ 60%. ನೀವು ಅಲ್ಲೇ ಗೆಲ್ಸ್ಕೊಳಕ್ಕಾಗಿಲ್ಲ, ನಿನ್ನ ತಮ್ಮನ ಗೆಲ್ಸ್ಕೊಳಕ್ಕಾಗಿಲ್ಲ. ಯೋಗೇಶ್ವರನ ಗೆಲ್ಸ್ಬಿಟ್ಟು ಒಕ್ಕಲಿಗರ ನಾಯಕ ಅಂದ್ರೆ ಯಾರು ನಂಬ್ತಾರೆ? ಯಾರು ನಂಬಕ್ಕೆ ಸಾಧ್ಯನೇ ಇಲ್ಲ. ನಾನು ಲೀಡ್ರ್ ಅಲ್ಲ, ನಾನು ಯಾವತ್ತು ಲೀಡ್ರ್ ಅಂತ ಹೇಳಿದ್ದೀನಿ? ಹೌದಪ್ಪ, ನಾವು ಗೆಲ್ಸ್ಕೊಳಕ್ಕಾಗಲಿಲ್ಲ. ನೀನು ಅಶೋಕಣ್ಣ ನನಗಿಂತ ದೊಡ್ಡವನು ಚಿಕ್ಕವನು ಗೊತ್ತಿಲ್ಲ, ನನಗೆ ದೊಡ್ಡವರು ಇರ್ಬೋದು. ಅಶೋಕಣ್ಣ, ನೀನು ಕನಕಪುರಕ್ಕೆ ಬಂದು ಎಷ್ಟು ಡೆಪಾಸಿಟ್ ತಗೊಂಡಪ್ಪ? ಬಂದಿದ್ದಲ್ಲ ಹೋಮ್ ಮಿನಿಸ್ಟರ್, ಯಾರು ನಿಂತಿದ್ದು? ರೆವಿನ್ಯೂ ಮಿನಿಸ್ಟರ್ ಇರಬೇಕು, ರೆವಿನ್ಯೂ ಮಿನಿಸ್ಟರ್. ನೀನು ಬಂದಿದ್ದಲ್ಲಪ್ಪ ನನ್ನ ಮೇಲೆ ಕುಸ್ತಿ ಮಾಡ್ತೀನಿ ಅಂತ, ಡಿಚ್ಚಿ ಹೊಡಿತೀನಿ ಅಂತ ಬಂದಿದ್ದಲ್ಲಪ್ಪ. ಎಷ್ಟು ಓಟ್ ಬಂತೆ ನಿನಗೆ? ಸುಮ್ಮನೆ ಯಾಕೆ ಇವೆಲ್ಲ ಮಾತಾಡ್ತೀವಿ? ಆಯ್ತಪ್ಪ, ನನ್ನ ತಮ್ಮ ಅಂತೂ ಸೋತಿರೋದು ನಿಜ. ಆ ಸೋತದ ಕೊಂಡಿಗಳು ಒಂದೊಂದೇ ಕಳ್ಕೊತಾ ಇದ್ದ. ಅವರ ಏನೇನು ಇತಿಹಾಸಗಳಿದೆ ನಾನು ಹೇಳಕ್ಕೆ ಗೊತ್ತಾ ಇರಲಿಲ್ಲ. ರಾಜರಾಜೇಶ್ವರಿ ಏನಾಗಿದೆ ನಾನು ಮಾತಾಡೋಕೆ ಹೋಗುದಿಲ್ಲ. ಈಗ ಚನ್ನಪಟ್ಟಣ ಪರಿಸ್ಥಿತಿ ಏನಾಗಿದೆ ನಾನು ಮಾತಾಡೋಕ್ಕೂ ನಮ್ಗೆ ಗೊತ್ತಿದೆ ಪಾಲಿಟಿಕ್ಸ್. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ರವೀಶ್. ಒಂದ್ ಕಡೆಗೆ ಕಾಂಗ್ರೆಸ್ ನಾಯಕರು ಬೀಗೋ ಪರಿಸ್ಥಿತಿ ಇದೆಯಾ ಅನ್ನೋದು ಪ್ರಶ್ನೆ. ಕಾರಣ 6 ತಿಂಗಳ ಹಿಂದಿನ ರಿಸಲ್ಟ್, ಒಕ್ಕಲಿಗ ನಾಯಕರು ಯಾರ್ಯಾರಿಗೆ ಟಿಕೆಟ್ ಕೊಟ್ಟರು ಅವರೆಲ್ಲ ಸೋತರು. ಈ ಕಡೆಗೆ ಬಿಜೆಪಿ ನಾಯಕರ ಸಾಧನೆ ಕೂಡ ಅಷ್ಟಕ್ಕಷ್ಟೇ. ಸೊ ಒಕ್ಕಲಿಗ ನಾಯಕತ್ವವನ್ನ ಒಂದು ಚುನಾವಣೆ ನಿರ್ಧಾರ ಮಾಡುತ್ತೆ, ನಾವು ಕ್ಲೇಮ್ ಮಾಡ್ಕೊಳ್ಬಹುದು ಅನ್ನುವಂತಹ ವಿಚಾರ ಏನನ್ಸೂಚಿಸುತ್ತೆ? ಏನರ್ಥ ಈ ರಾಜಕಾರಣಿಗಳ ಮಾತು ಅಂತ ಪ್ರಮುಖವಾಗಿರ್ತಕ್ಕಂಥದ್ದು, ಈ ಹಿಂದೆಲ್ಲ ಒಕ್ಕಲಿಗ ನಾಯಕತ್ವ ಯಾರ್ದು ಅಂದ್ರೆ ದೇವೇಗೌಡ ಕುಮಾರಸ್ವಾಮಿ ಅನ್ನೋ ಒಂದು ಕಾಲ ಇತ್ತು. ಆದರೆ 2019 ಮತ್ತು 23ರ ಚುನಾವಣೆ ಬಳಿಕ ಸಾಕಷ್ಟು ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಪಲ್ಲಟಗಳು ಕೂಡ ಆಯಿತು. ಆವಾಗ ಮತ್ತೆ ಶುರುವಾಯಿತು ಒಕ್ಕಲಿಗ ನಾಯಕರು ಯಾರು ಆಗ್ತಾರೆ ಹಳೆ ಮೈಸೂರು ಭಾಗದಲ್ಲಿ ಅಂತ. ಯಾಕೆಂದರೆ 2023 ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಇದೇ ಡಿ ಕೆ ಶಿವಕುಮಾರ್ ಎಲ್ಲ ಕಡೆಗಳಲ್ಲೂ ಕೂಡ ಅವರ ಸಮುದಾಯದ ಮತಗಳನ್ನು ಕೇಳುವಂತಹ ಸಂದರ್ಭದಲ್ಲಿ ನನಗೆ ಪೆನ್ನು ಪೇಪರ್ ಕೊಡಿ ಅಂತಲೂ ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಕ್ಯಾಂಪೇನನ್ನು ಮಾಡಿದರು. ಅದರಲ್ಲಿ ಎಲ್ಲೋ ಒಂದು ಕಡೆ ಅವರು ಸಕ್ಸಸ್ ಕೂಡ ಆದರು ಅಂತ ಹೇಳಲಾಗ್ತಾ ಇದೆ. ಯಾಕೆಂದರೆ ಬಿಜೆಪಿಯ ಹಲವು ಕ್ಷೇತ್ರಗಳಲ್ಲಿ ಇರ್ತಕ್ಕಂಥ ಹೋರಾಟದಿಂದಾಗಿ JDS ಎಲ್ಲೋ ಒಂದು ಕಡೆ ಕುಸಿತ ಕಾಣ್ತು. ಹಾಗಾಗಿ ಡಿ ಕೆ ಶಿವಕುಮಾರ್ ಆ ಒಂದು ಭಾಗದಲ್ಲಿ ಚೆನ್ನಾಗಿ ಗೈನ್ ಆಗಿದ್ದಂಥದ್ದು. ಆದರೆ ಅದಾದ ಬಳಿಕ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಗೆ ಬಂದಂಥ ಸಂದರ್ಭದಲ್ಲಿ, ಜೊತೆಗೆ ಹಳೆ ಮೈಸೂರು ಭಾಗದ ಲೋಕಸಭಾ ಚುನಾವಣೆಗೆ ಬಂದಂಥ ಸಂದರ್ಭದಲ್ಲಿ JDS ಮತ್ತು BJP ಮೈತ್ರಿ ಏನಿತ್ತು, ಆ ಒಂದು ಒಕ್ಕಲಿಗ ನಾಯಕತ್ವ ಪಾರುಪತ್ಯವನ್ನೇ ಕೂಡ ಒಂದು ರೀತಿಯಲ್ಲಿ ಹೊಡೆದೊಳಿಸ್ಬಿಡ್ತು. ಅಂದರೆ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರ ಸಹೋದರನನ್ನೇ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಒಂದು ರೀತಿಯಲ್ಲಿ ಮಕ್ಕಡೆ ಮಲಗಿಸ್ಬಿಟ್ರು. ಅದಾದ ಬಳಿಕ ಮತ್ತೆ ಶುರುವಾಯಿತು ಒಕ್ಕಲಿಗ ನಾಯಕರು ಯಾರು ಅನ್ನೋದ್ರ ಬಗ್ಗೆ. ಅಂದರೆ ಈಗ ಕಳೆದ ಒಂದು 5-6 ವರ್ಷಗಳಿಂದಲೂ ಕೂಡ ಒಕ್ಕಲಿಗ ನಾಯಕತ್ವದ ಬಗ್ಗೆ ಒಂದೊಂದು ಚುನಾವಣೆ ಮುಗಿದ ಬಳಿಕವೂ ಕೂಡ ಇವ್ರ ನಾಯಕರೋ ಅನ್ನೋ ಒಂದು ರೀತಿಯಲ್ಲಿ ಚರ್ಚೆಗಳು ಶುರುವಾಗ್ತಾ ಇರ್ತಕ್ಕಂಥದ್ದು. ಈಗ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಅದನ್ನೇ ಒತ್ತಿ ಹೇಳ್ತಾ ಇದ್ದಾರೆ. ಅಂದರೆ ನಾನು 2023ರಲ್ಲಿ ಏನು ಒಕ್ಕಲಿಗ ನಾಯಕತ್ವಕ್ಕೆ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಸ್ಟ್ರಾಟಜಿಗಳನ್ನು ಮಾಡಿ ಒಂದು ಮುನ್ನೆಲೆಗೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ನೀವೇನು ಬೆಂಗಳೂರು ಗ್ರಾಮಾಂತರದಲ್ಲಿ ಹೊಡೆತ ಕೊಟ್ಟರೋ ಅದನ್ನ ಈಗ ಚನ್ನಪಟ್ಟಣ ಒಂದು ಬೈ ಎಲೆಕ್ಷನಲ್ಲೂ ಕೂಡ ನಾವು ಒಂದು ರೀತಿಯಲ್ಲಿ ತಿರುಗೇಟನ್ನು ಕೊಟ್ಟಿದ್ದೇವೇನೋ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ. ಅಂದರೆ ಈ ಒಂದು ರಿವೆಂಜ್ ಮೂಲಕ ಎಲ್ಲೋ ಒಂದು ಕಡೆ ನಾನು ನನ್ನ ಒಂದು ಸೋಲಿನ ಒಂದು ಇದೇನಿದೆ ಆ ರಿವೆಂಜನ್ನು ತೀರಿಸ್ಕೊಂಡಿದ್ದೇನೆ ಅನ್ನೋ ಸಂದೇಶವನ್ನು ಕೂಡ ರವಾನೆ ಮಾಡತಕ್ಕಂಥದ್ದು. ಹಾಗಾಗಿ ಒಂದು ಬೈ ಎಲೆಕ್ಷನ್ ಎಲ್ಲೋ ಒಂದು ಕಡೆ ಒಕ್ಕಲಿಗ ನಾಯಕತ್ವವನ್ನು ನಿರ್ಧಾರ ಮಾಡಬಿಟ್ಟ ಖಂಡಿತ ಸಾಧ್ಯ ಇಲ್ಲ. ಈಗಲೇ ಇಂಥವರೇ ಒಕ್ಕಲಿಗ ನಾಯಕರು, ಇವರಿಗೆ ಒಕ್ಕಲಿಗರು ಸೀಮಿತರಾಗಿರ್ತಾರೆ ಅಂತ ಕೂಡ ಈಗಲೇ ಸದ್ಯಕ್ಕೆ ಹೇಳೋದಕ್ಕೆ ಬರೋದಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಆ ಹಾದಿಯಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದಷ್ಟು ಜಾಗಗಳ
ಸಿಕ್ಕಿರ್ಬೋದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾರು ಒಕ್ಕಲಿಗ ಕೋಟೆಯ ಕ್ಯಾಪ್ಟನ್ ಆಗ್ತಾರೆ ಕಾದ್ ನೋಡ್ಬೇಕಾಗತ್ತೆ. ಆದರೆ ಈ ರೀತಿಯ ಮಾತಿನ ಸಮರ ಇನ್ನೂ ಮುಂದುವರಿತಾನೆ ಇರುತ್ತೆ ಅಂತಾನೆ ಹೇಳ್ಬೋದು. ಮಮತಾ, ಧನ್ಯವಾದ ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ.